ನೂತನವಾಗಿ ಮೈಸೂರು ಜಿಲ್ಲೆಯ ಗ್ರಾಮಾಂತರ ಅಧ್ಯಕ್ಷರಾದ ಮೇಲೆ ಅಧಿಕೃತವಾಗಿ ಇಂದು ಎಚ್ ಡಿ ಕೋಟೆಗೆ ಆಗಮಿಸಿದೆ. ಇವತ್ತು ಕಾರ್ಯಕ್ರಮಗಳು ಪಕ್ಷದ ಸಂಘಟನಾ ಸಭೆ ಜೆಸಿಎಸ್ನ ಭವನದಲ್ಲಿ ಸಂಘಟನಾ ಸಭೆ ಮಾಡಿದ್ವಿ. ಬೆಳಿಗ್ಗೆ ಬಂದ ತಕ್ಷಣ ದೇವಸ್ಥಾನದಲ್ಲಿ ಪೂಜೆ ಮಾಡಿ, ಪತ್ರಿಕಾಗೋಷ್ಠಿಯನ್ನು ನಡೆಸಿ, ಬೈಕ್ ರ್ಯಾಲಿಯನ್ನು ಮಾಡಿ, ಸಂಘಟನಾ ಸಭೆಯಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರ ಜೊತೆ ಸಭೆಯನ್ನು ಮಾಡಿ ಪಕ್ಷವನ್ನು ಹೇಗೆ ಸಂಘಟನೆ ಮಾಡಬೇಕು ಅನ್ನೋದನ್ನು ಕಾರ್ಯಕರ್ತರಿಗೆ ತಿಳಿಸ್ಕೊಟ್ಟಿದ್ದೆ. ಈಗ ಎಚ್ ಡಿ ಕೋಟೆಯಲ್ಲಿ ನಾವು ಕಳೆದ ಚುನಾವಣೆಯಲ್ಲಿ 2ನೇ ಸ್ಥಾನ ಬಂದಿದ್ವಿ. 2ನೇ ಸ್ಥಾನ ಬಂದ ಮೇಲೆ ನಾವು ಅಭ್ಯರ್ಥಿ ಆಗಿದ್ದಂಥವರು ಈಗ JDSಗೆ ಹೋಗಿದ್ದಾರೆ. ಈಗ ಜನರಲ್ಲಿ ಗೊಂದಲ ಇತ್ತು, ಇದೇನಪ್ಪ ಕುಮಾರಸ್ವಾಮಿ ಅವರು ಅಭ್ಯರ್ಥಿ, ನೀನೇ ಅಭ್ಯರ್ಥಿ ಅಂತೇಳಿ JDSಗೆ ಹೋದಂಥ ಕೃಷ್ಣ ನಾಯಕರಿಗೆ ಹೇಳಿದ್ದಾರೆ. ಅದು ಬಿಡಿ, ಅವ್ರ ವೈಯಕ್ತಿಕ ಅವ್ರ ಪಕ್ಷದ ವಿಚಾರ ಅದು. ನಮ್ಮ ಪಕ್ಷ 2ನೇ ಸ್ಥಾನ ಬಂದಿರೋದ್ರಿಂದ ನೆಕ್ಸ್ಟು ನಮ್ಮ ಅಭ್ಯರ್ಥಿನೇ ಇಲ್ಲಿ ಅಭ್ಯರ್ಥಿ ಆಗ್ತಾರೆ. ಯಾಕೆಂದರೆ ಗ್ರಾಮಾಂತರ ಪ್ರದೇಶದಲ್ಲಿ 7 ವಿಧಾನಸಭಾ ಕ್ಷೇತ್ರ ಬರುತ್ತೆ. 7ರಲ್ಲಿ ನಂಜನಗೂಡಿನಲ್ಲಿ 1ನೇ ಸ್ಥಾನ, 2ನೇ ಸ್ಥಾನ ಬಂದಿದ್ವಿ, ಮತ್ತು ಕೋಟೆಯಲ್ಲೂ 2ನೇ ಸ್ಥಾನ ಬಂದಿದ್ವಿ. ಆದ್ದರಿಂದ ಎಲ್ಲಿ ಹಾಲಿ ಶಾಸಕರು ಎಲ್ಲಿರ್ತಾರೆ BJPಗೆ, ಅವ್ರಿಗೆ ಫಸ್ಟ್ ಟಿಕೆಟ್ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ 2ನೇ ಸ್ಥಾನ ಎಲ್ಲಿ ಬಂದಿದ್ದಾರೆ ಅಲ್ಲಿ ಟಿಕೆಟ್ನನ್ನು ಘೋಷಣೆ ಮಾಡುವಂಥ ಪದ್ಧತಿ ನಮ್ಮ ಪಕ್ಷದಲ್ಲಿದೆ. ಆದ್ದರಿಂದ ಅವ್ರು ಏನೇ ಹೇಳಿರಲಿ, ನಮ್ಮದು NDA ಮೈತ್ರಿ ಇದೆ JDS, ಅವ್ರ ಜೊತೆಗೂಡಿ ನಮ್ಮ ಪಕ್ಷಕ್ಕೆ ಟಿಕೆಟನ್ನು ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಹೈಕಮಾಂಡ್ನಲ್ಲಿ ಮನವಿ ಮಾಡಿದ್ದೇವೆ. ಸಕಾರಾತ್ಮಕವಾಗಿ ಅವರು ಸಹ ಸ್ಪಂದನೆ ಮಾಡಿದ್ದಾರೆ. ಮತ್ತು ನಮ್ಮ ಇಂದಿನ ಅಭ್ಯರ್ಥಿಗಳು ಅವ್ರು ಬಿಡಿ, ಅವರು ಎಲ್ಲೋ ದೂರದ ಊರಿನವರು, ಇಲ್ಲಿ ಏನೋ ಹೈಕಮಾಂಡ್ ಅವ್ರಿಗೆ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಒಳ್ಳೆ, ನಮ್ಮಲ್ಲಿ ಪಕ್ಷ ಮುಖ್ಯ, ವ್ಯಕ್ತಿಗಿಂತ ವ್ಯಕ್ತಿ ಎಲ್ಲಿಗಾದ್ರೂ ಹೋಗ್ಬೋದು. ನಮ್ಮಲ್ಲಿ ಬೂತ್ ಮಟ್ಟದಿಂದ ಸಂಘಟನೆಯನ್ನು ಮಾಡುವಂಥ ಪಕ್ಷ ಇದೆ. ಏನು ಮುಖ್ಯಮಂತ್ರಿಗಳಿಗೆ ಏನು ಗೌರವ ಇರ್ತದೆ ಅಷ್ಟೇ ನಮ್ಮ ಬೂತ್ ಅಧ್ಯಕ್ಷರಿಗೂ ಸಹ ಗೌರವ ಕೊಡುವಂಥ ನಮ್ಮ ಪಕ್ಷ. ಆದ್ದರಿಂದ ಇಲ್ಲಿ ಪಕ್ಷ ಮುಖ್ಯ ಹೊತ್ತು ವ್ಯಕ್ತಿ ಮುಖ್ಯ ಅಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಸರ್ ಜಿಲ್ಲಾಧ್ಯಕ್ಷರಾದ ಬಳಿಕ ನೀವು ಒಂದು ಮಾತಾಡ್ತೀರಾ, ನಮ್ಮ ಸಮುದಾಯ ಎಸ್ ಟಿ ಸಮುದಾಯ ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿ ಒಂದು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಂತೆ. ಅದು ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಯಾವ ರೀತಿ ವರ್ಕೌಟ್ ಆಗುತ್ತೆ ಸರ್ ಇದು? ಈಗ ಎಚ್ ಡಿ ಕೋಟೆ ಅಂತಲ್ಲ, ರಾಜ್ಯದಲ್ಲಿ 39 ಜಿಲ್ಲಾಧ್ಯಕ್ಷರುಗಳಿದ್ದಾರೆ. 39ರಲ್ಲಿ 38 ಅಧ್ಯಕ್ಷರುಗಳನ್ನು ಬೇರೆ ಬೇರೆ ಸಮಾಜಗಳು ಮಾಡಿದ್ದಾರೆ. ನಾಯಕ ಸಮಾಜಕ್ಕೆ ಮೈಸೂರು ಜಿಲ್ಲೆಗೆ ಕೊಡಬೇಕು ಅಂತೇಳಿ, ಸುಬ್ಬಣ್ಣವ್ರಿಗೆ ಕೊಡಬೇಕು ಅಂತೇಳಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ತೀರ್ಮಾನ ಮಾಡಿ ನಮಗೆ ಕೊಟ್ಟಿದ್ದಾರೆ. ನಮ್ಮ ಸಮಾಜ ಯಾವಾಗಲೂ BJPಯ ಬೆಂಬಲಿಸ್ತದೆ. ತಾವೆಲ್ಲ ನೋಡಿರ್ಬೇಕು, ಕಳೆದ ಶ್ರೀನಿವಾಸ ಪ್ರಸಾದ್ ಅವರ ಲೋಕಸಭಾ ಚುನಾವಣೆಯಲ್ಲಿ ಇರ್ಬೋದು, ಕಳೆದ ಚುನಾವಣೆಗಳೆಲ್ಲ BJPಗೆ ಬೆಂಬಲ ಜಾಸ್ತಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡ್ತೇವೆ, ಸಮಾಜವನ್ನು ಸಹ ಜೊತೆಯಲ್ಲಿ BJP ಜೊತೆಯಲ್ಲಿ ಕೊಂಡೊಯ್ತೇವೆ ಅನ್ನೋ ಭರವಸೆ ಮೇರೆಗೆ ರಾಜ್ಯಾಧ್ಯಕ್ಷರು ನನ್ನನ್ನು ನೇಮಕ ಮಾಡಿದ್ದಾರೆ ಅಂತನಲ್ಲ. ಈಗ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿವರೆಗೂ BJP ಆಟ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿತ್ತು. ಬಟ್ ಕೃಷ್ಣ ನಾಯಕ್ ಬಂದ ಮೇಲೆ 2nd ಪ್ಲೇಸ್ ಬಂದಿದೆ. ಬಟ್ ಈಗ ಅವರು ಇದು ಕೂಡ ಈಗ ಪಕ್ಷದಲ್ಲಿಲ್ಲ, ಮತ್ತೆ ಅಲ್ಲೋಗಿದ್ದಾರೆ. ಮತ್ತೆ ಅವ್ರಿಗೊಂದು ಭರವಸೆ ಕೊಟ್ಟಿದ್ದಾರೆ. ಏನಂತಂದರೆ ಕುಮಾರಸ್ವಾಮಿನೇ ಮೀಡಿಯಾ ಮುಂದೆ ಹೇಳಿದ್ದಾರೆ ಬಹಿರಂಗವಾಗಿ, ಏನಂತಂದರೆ ಫಸ್ಟ್ ಟಿಕೆಟ್ ಅನೌನ್ಸ್ ಆಗುತ್ತೆ, ಇದರಲ್ಲಿ ಏನೋ ಯಾವುದೋ ಆತಂಕ ಪಡೋ ವಿಚಾರ ಏನಿಲ್ಲ ಅಂತ ಹೇಳಿರ್ತಾರೆ. ಅವ್ರಿಗೊಂದು ಭರವಸೆ ಕೊಟ್ಟಿರ್ತಾರೆ ಸರ್. ಈಗ ಕೃಷ್ಣ ನಾಯಕರು ಅಭ್ಯರ್ಥಿ ಆದಮೇಲೆ 2nd ಪ್ಲೇಸ್ ಬಂತು ಅಂತಲ್ಲ, ಪಕ್ಷದಿಂದನೇ 2nd ಪ್ಲೇಸ್ ಬಂದಿರೋದು. ಕೃಷ್ಣ ನಾಯಕರಿಂದ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಪಕ್ಷನೇ ಇಂಪಾರ್ಟೆಂಟ್ ಹೊರತು ಕೃಷ್ಣ ನಾಯಕರು ಇಂಪಾರ್ಟೆಂಟ್ ಅಲ್ಲ. ಮತ್ತೆ ಕುಮಾರಸ್ವಾಮಿ ಅವರು ಹೇಳಿದ್ರು ಅವ್ರ ವೈಯಕ್ತಿಕ ವಿಚಾರ. ನಾನು ಹೇಳ್ತಾ ಇದ್ದೇನೆ, ಜಿಲ್ಲಾಧ್ಯಕ್ಷನಾಗಿ ಮೊದಲ ಟಿಕೆಟು ರಾಜ್ಯದಲ್ಲಿ BJPಗೆ ಎಚ್ ಡಿ ಕೋಟೆನೇ ಕೊಡೋದು. ಸರ್ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ನೋಡಿದ್ರೆ ಮೈತ್ರಿಲಿ ಒಂದು ಗೊಂದಲ ಇದೆಯಾ ಸರ್ ಇದು? ಯಾವುದೇ ಗೊಂದಲ ಇಲ್ಲ. ಯಾಕಂದರೆ ಎಲೆಕ್ಷನ್ ಇನ್ನೂ 3 ವರ್ಷ ಇರಬೇಕಾದ್ರೆ ಆಗಲೇ ಇವರೇ ಏಕಾಏಕ ಒಬ್ಬರ NDA ಮೈತ್ರಿ ಇರ್ಬೇಕಾದ್ರೆ ಅಭ್ಯರ್ಥಿ ಅನೌನ್ಸ್ ಮಾಡ್ತಾರೆ. ಯಾವ ರೀತಿ ಸರ್ ಇದು? ನೋಡ್ರಿ, ಒಂದು ಪಕ್ಷವನ್ನು ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಅವ್ರು ಹೋಗಿದ್ದಾರೆ. ಹೋದಾಗ ಪಾಪ ಅವ್ರಿಗೊಂದು ಸಮಾಧಾನ ಹೇಳ್ಬೇಕಲ್ಲ. ಆಯಿತು ಹೋಗಪ್ಪ, ಸಂಘಟನೆ ಮಾಡು, ನೀನು ಟಿಕೆಟ್ ಮಾಡಿಸ್ತೀವಿ ಅಂತ ಹೇಳಿರ್ಬೋದು ಅಷ್ಟೇ. ಇಲ್ಲಿ ಸ್ಥಳೀಯ ನಾಯಕರ ಕೊರತೆ ಎದ್ದು ಕಾಣ್ತಿದೆ. ಯಾಕಂದ್ರೆ ಬಹಿರಂಗ ನೋಡ್ಬೇಕಾದ್ರೆ, ಯಾಕಂದ್ರೆ ಹೊರಗಡೆ ಬಂದವರಿಗೆ ಮನ ಆಗ್ತಿದ್ರೆ ಹೊರತು ಇಲ್ಲಿ ಲೋಕಲ್ ಕೊರತೆ ಇದೆಯಾ ಸರ್ ಸ್ಥಳೀಯ ನಾಯಕತ್ವ? ನಮ್ಮ ಪಕ್ಷದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನೂ ಅಭ್ಯರ್ಥಿನೇ,
ಪ್ರತಿಯೊಬ್ಬ ಕಾರ್ಯಕರ್ತನು ಜಿಲ್ಲಾಧ್ಯಕ್ಷ ಪ್ರತಿಯೊಬ್ಬ ಕಾರ್ಯಕರ್ತನು ಮಂಡಲಾಧ್ಯಕ್ಷ. ಸರ್ ಇದು ಹೇಳಿಕೆಗಳು ಮಾತ್ರ ಸೀಮಿತ ಆಗಿದೆ, ಬಟ್ ಯಾವುದೇ ಇಲ್ಲಿವರೆಗೆ ಕಾರಣಕ್ಕೂ ಇಲ್ಲ. ಆ ಹೇಳಿಕೆ ಸೀಮಿತ ಆಗಿದ್ರೆ ಯಾಕೆ ಸೆಕೆಂಡ್ ಪ್ಲೇಸ್ ಬರ್ತಿತ್ತು? ಸೆಕೆಂಡ್ ಪ್ಲೇಸ್ ಬಂದದೆ ಪಕ್ಷದ ಕಮಲ ಚಿಹ್ನೆಯಲ್ಲೇ ಸೆಕೆಂಡ್ ಪ್ಲೇಸ್ ಬಂದಿರೋದು, ಕೃಷ್ಣ ನಾಯಕ್ ಹೆಸರಲ್ಲ. ಸರ್ ಡೈರೆಕ್ಟ್ ಆಗಿ ಹೇಳ್ತಿದ್ವಿ, ನೀವು ಇದು ಬೀಚ್ನಲ್ಲಿ ಚಿಕ್ಕಣ್ಣವ್ರ ಮಾಜಿ ಶಾಸಕರಂತ ಬೀಚ್ನಲ್ಲಿ ಚಿಕ್ಕಣ್ಣವ್ರ ಮನೆಗೆ ಬಂದಿದ್ದೀರಾ, ಇದು ಕೆಲವೊಂದು ಅನುಮಾನಗಳ ಅಥವಾ ಗೊಂದಲಕ್ಕೆ ಎಡ ಮಾಡಿಕೊಟ್ಟಿದ್ದಾರೆ. ಅವರು ಮಾತಾಡಿದ್ದೇನೆ, ಅವರು ನನಗೆ ಹೇಳಿದ್ದಾರೆ ನಾನು JDS ಇಂದ ದೂರ ಇದ್ದೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನೊಬ್ಬ ಸಮಾಜದ ಮುಖಂಡ, ಅವರು ನಮ್ಮ ಜಿಲ್ಲಾ ನಾಯಕರ ಸಂಘದ ಅಧ್ಯಕ್ಷರಾಗಿದ್ದರು, ನಾನು ಉಪಾಧ್ಯಕ್ಷ ಈಗಾಗಲೇ ನಾಯಕ ಸಂಘದಲ್ಲಿ. ಹಾಗಾಗಿ ಅವ್ರ ಜೊತೆ ನಾವು ವೈಯಕ್ತಿಕವಾಗಿ ಸಮಾಲೋಚನೆ ಮಾಡಿದ್ದೇವೆ. ಅವರು ಸದ್ಯಕ್ಕೆ JDS ಇಂದ ದೂರ ಇದ್ದೀನಿ ಅಂತ ಹೇಳಿದ್ದಾರೆ. ದಿನಗಳಲ್ಲಿ ಇದಕ್ಕೆಲ್ಲ ಉತ್ತರ ಸಿಗುತ್ತೆ, ಕಾದು ನೋಡಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.